ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೊಟ್ಟಿ ಮಟ್ಕಿ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಈಗ ಮೊದಲು ಖಾರಕಲ್ಲಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ, ಸಿಪಿ ಬಿಡಿಸಿದ ಬೆಳ್ಳುಳ್ಳಿ ಹಾಕ್ರಿ. ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಆದ ಕೂಡಲೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ರಿ. ಕೊತ್ತಂಬರಿನ ಸ್ವಚ್ಛಂಗೆ ತೊಳೆದು ಒಂದು ಅರ್ಬಿಲೆ ಒರೆಸಿ ಒಣ ಮಾಡಿ ಹಾಕ್ರಿ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎರಡು ಪೂರ ಸಣ್ಣ ಆಗುತ್ತಾನ ಚಲೋ ತಂಗೆ ಜಜ್ಜ್ರಿ. ನೋಡ್ರಿ ಹಿಂಗೆ ಪೂರ ಸಣ್ಣ ಆಗಬೇಕು. ಈಗ ಇದನ್ನು ಚಂದಂಗೆ ಬಳ ತೆಗೆದು ಒಂದು ಬಟ್ಲಾಕ್ ಹಾಕಿ ಸೈಡಿಗೆ ಹತ್ತಿಡ್ರಿ. ಈಗ ಮುಂದೇನು ಮಾಡಬೇಕಪ್ಪ ಅಂತಂದ್ರೆ ಜೋಳದ ರೊಟ್ಟಿ ಮಾಡಿರಿ. ನೀವು ರೆಗ್ಯುಲರ್ ಹೆಂಗೆ ಮಾಡ್ತಿರಲ್ಲ ಹಂಗೆ ಮಾಡಿರಿ, ಆದರೆ ಸ್ವಲ್ಪ ದಪ್ಪ ರೊಟ್ಟಿ ಮಾಡಿರಿ. ಎಷ್ಟು ದಪ್ಪ ರೊಟ್ಟಿ ಇರಬೇಕಪ್ಪ ಅಂತಂದ್ರೆ 2 ರೊಟ್ಟಿಗೆ ನೀವು ಎಷ್ಟು ಹಿಟ್ಟು ತಗೋತಿರಲ್ಲ ಅಷ್ಟು ಒಂದು ರೊಟ್ಟಿಗೆ ತೊಗೊಂಡು ಹಿಂಗೆ ದಪ್ಪ ರೊಟ್ಟಿ ಮಾಡಿರಿ. ರೊಟ್ಟಿ ಸ್ವಲ್ಪ ದಪ್ಪ ಇತ್ತು ಅಂತಂದ್ರೆ ಏನಾಗುತ್ತಪ್ಪ ಅಂತಂದ್ರೆ ಮುಟ್ಟಿಗೆ ಮೆತ್ತಗಾಗುತ್ತೆ, ರುಚಿ ಆಗ್ತೈತಿ. ಆಮೇಲೆ ರೊಟ್ಟಿನ ಎರಡು ಕಡೆ ಚಲೋ ತೆಂಗೆ ಬೇಯಿಸ್ರಿ. ಅದ್ರಲ್ಲಿ ಲಕ್ಷ ಇರಲಿ ಫ್ರೆಂಡ್ಸ್, ರೊಟ್ಟಿನ ಬೇಯಿಸ್ಬೇಡ್ರಿ, ಸ್ವಲ್ಪ ಮೆತ್ತಗೆ ಬೇಯಿಸ್ರಿ. ರೊಟ್ಟಿ ಬಿರುಸಾದ್ರೆ ಮುಟ್ಟಿಗೆನೂ ಬಿರುಸಾಗ್ತೈತಿ, ರುಚಿನೂ ಆಗಂಗಿಲ್ಲ. ರೊಟ್ಟಿ ಮಾಡಿದ್ಮೇಲೆ ಬಿಸಿ ಬಿಸಿ ರೊಟ್ಟಿನ ಖಾರ ಕಲ್ಲಾಗ ಹಾಕ್ರಿ. ಅದ್ರ ಮೇಲೆ 1-2 ಸ್ಪೂನ್ ತುಪ್ಪ ಹಾಕ್ರಿ. ಅದ್ರ ಮೇಲೆ ನಿಮ್ಗೆ ಬೇಕಾದಷ್ಟು ಶೇಂಗಾ ಹಿಂಡಿ ಹಾಕೋರಿ. ಮತ್ತು ಕಲ್ಲಾಗ ಜಜ್ಜಿರ್ತೀವಲ್ರಿ ಬೆಳ್ಳುಳ್ಳಿ ಕೊತ್ತಂಬರಿ ಅದನ್ನು ಹಾಕ್ರಿ. ಮತ್ತು ಸ್ವಲ್ಪ ಇದು ಹಾಕ್ರಿ, ಉಪ್ಪಿನಕಾಯಿ ಹಾಕ್ರಿ. ಮಾವಿನಕಾಯಿ ಉಪ್ಪಿನಕಾಯಿ ಇದ್ರಂತೂ ಭಾಳ ಮಸ್ತ್ ಆಗ್ತೈತಿ. ಈಗ ಇದನ್ನು ಚಲೋ ತಂಗೆ ಸ್ಪ್ರೆಡ್ ಮಾಡಿರಿ. ಈಗ ಇದನ್ನು ಸ್ವಲ್ಪ ಹೊತ್ತು ಕಲ್ಲಾಗ ಜಜ್ಜ್ರಿ. ಭಾಳ ಜೋರಂಗೆ ಬಾರಾಗ ಜಜ್ಬೇಡ್ರಿ, ಸ್ವಲ್ಪ ಲೈಟಂಗೆ ಮೆತ್ತಗಾಗೋತನ ಜಜ್ಜ್ರಿ. ಆಮೇಲೆ ಇದನ್ನು ಅಂಗೈಯಾಗ ಚಲೋ ತಂಗೆ ಒತ್ತಿ ನಾದಿ ಉಂಡೆ ಕಟ್ರಿ. ಮುಟ್ಗಿ ಮಾಡೋಕ್ಕಿಂತ ಮೊದಲು ಇನ್ನೂ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚಲೋ ತಂಗೆ ಮಿಕ್ಸ್ ಮಾಡಿ ಒತ್ತಿ ಮುಟ್ಗಿ ಕಟ್ರಿ. ಈಗ ಮಸ್ತ್ ಸ್ಪೈಸಿ ಆ್ಯಂಡ್ ಟೇಸ್ಟಿ ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಶೇಂಗಾ ಹಿಂಡಿ ರೊಟ್ಟಿ ಮುಟ್ಕಿ ರೆಡಿ. ರೆಸಿಪಿ ಚಲೋ ಅನಿಸಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.